ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ನಾವೀಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 25ನೇ ಸರಣಿಯಲ್ಲಿದ್ದೇವೆ. ಕಳೆದ 24ನೇ ಸರಣಿಯಲ್ಲಿ ನಾವು ಮದೀನಾದ ಪರಿಸ್ಥಿತಿಯ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮದೀನಾದಲ್ಲಿ ನಡೆದಂತಹ ಮೀಸಾಕ್ ಮದೀನಾ ಎಂಬ ಹೊಸ ಸಂವಿಧಾನ, ಅದರ ಬಗ್ಗೆಯೂ ಕೂಡ ನಾವು ಓದಿದ್ದೇವೆ. ಅದೇ ರೀತಿಯಲ್ಲಿ ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸ್ಜಿದ್ ಕುಬಾ ಎಂಬ ಮೊದಲ ಮಸೀದಿಯನ್ನು ನಿರ್ಮಾಣ ಮಾಡಿದರು. ಅನಂತರ ಕುಬಾ ಎಂಬ ಪ್ರದೇಶದಲ್ಲಿ ಕೆಲವು ಕಾಲ ವಾಸ್ತವ್ಯದಲ್ಲಿದ್ದರು. ಕುಬಾದಿಂದ ಮತ್ತೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯಾತ್ರೆ ಮುಂದುವರಿಯಿತು ಮತ್ತು ಮದೀನಾ ತಲುಪುವುದಕ್ಕಿಂತ ಮೊದಲು ಅವರು ಸಾಮೂಹಿಕವಾದ ಶುಕ್ರವಾರ ಪ್ರಾರ್ಥನೆಯನ್ನು ಮಾಡಿದರು. ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಂತಹ ಮೊದಲ ಶುಕ್ರವಾರದ ಪ್ರಾರ್ಥನೆಯಾಗಿತ್ತು. ಅನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ತಲುಪಿದರು ಮತ್ತು ಅಲ್ಲಿ ಒಂದು ಹೊಸ ಮಸೀದಿಯ ನಿರ್ಮಾಣ ಆಯಿತು. ಅದು ಒಂದು ಸಮಗ್ರವಾದಂತಹ ಮಸೀದಿಯಾಗಿತ್ತು. ಅದು ಮಸೀದಿ ಅಂತ ಹೇಳಿದರೆ ಕೇವಲ ಪ್ರಾರ್ಥನಾ ಸ್ಥಳ ಮಾತ್ರ ಆಗಿರಲಿಲ್ಲ, ಬದಲಾಗಿ ಅದರಲ್ಲಿ ಏನೆಲ್ಲ ಇತ್ತು ಮತ್ತು ಎಲ್ಲ ಅತ್ಯಂತ ಮಹತ್ವಪೂರ್ಣವಾದ ಕೆಲಸಗಳಿಗೆ ಅಲ್ಲಿ ಅವಕಾಶ ಇತ್ತು ಎಂಬುದನ್ನು ಕೂಡ ನಾವು ಕಳೆದ ಸರಣಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ಕಡೆ ಮಸೀದಿ ನಿರ್ಮಾಣ ಮಾಡಿದರು. ಒಂದು ಮಸ್ಜಿದ್ ನಬವಿ ಮತ್ತು ಅದಕ್ಕಿಂತ ಮೊದಲು ಮಸ್ಜಿದ್ ಕುಬಾ. ಈ 2 ಕಡೆಗಳಲ್ಲಿ ತಮ್ಮ ವಾಸ್ತವ್ಯದ ಬಗ್ಗೆಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಲೆ ಕೆಡಿಸಿಕೊಂಡಿಲ್ಲ. ಮೊದಲು ಮುಸ್ಲಿಮರಿಗೆ ಇಂತಹ ಒಂದು ಕೇಂದ್ರ ಬೇಕು, ಅದು ಪ್ರಾರ್ಥನಾ ಸ್ಥಳವೂ ಆಗಿರಬೇಕು ಮತ್ತು ಮುಸ್ಲಿಮರ ಎಲ್ಲ ಅತ್ಯಂತ ಮೂಲಭೂತವಾದ ಸಾಮುದಾಯಿಕ ಅವಶ್ಯಕತೆಗಳನ್ನು ಪೂರ್ತೀಕರಿಸುವಂತಹ ಒಂದು ಕೇಂದ್ರವಾಗಿರಬೇಕು. ಅದರ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಒಂದು ತೀರ್ಮಾನ ಮಾಡಿದರು ಮತ್ತು 2 ಮಸೀದಿಗಳನ್ನು ಕಟ್ಟಿದರು. ಅನಂತರ ಮಸೀದಿಯನ್ನು ಕಟ್ಟಿದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ವಾಸ್ತವ್ಯಕ್ಕಾಗಿ ಒಂದು ಕೋಣೆಯನ್ನು ಕಟ್ಟಿದರು. ಅದನ್ನು ಹುಜ್ರಾ ಎಂದು ಹೇಳುತ್ತಾರೆ. ಅರಬಿ ಭಾಷೆಯಲ್ಲಿ ಹುಜ್ರಾ ಅಂತ ಹೇಳಿದರೆ ಕೋಣೆ ಮತ್ತು ಬೇತ್ ಅಂತ ಹೇಳಿದರೆ ಮನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಯಸಿದ್ದರೆ ಮಸೀದಿಯ ಪಕ್ಕದಲ್ಲಿ ಒಂದು ದೊಡ್ಡ ಮನೆ ಕಟ್ಟಬಹುದಾಗಿತ್ತು. ಇಂದು ನಾವು ಮುಸ್ಲಿಂ ದೇಶಗಳಿಗೆ ಹೋದರೆ, ಇಸ್ಲಾಮಿ ದೇಶಗಳಲ್ಲಿ ಮಸೀದಿಯ ಜೊತೆಗೆ ದೊಡ್ಡ ಅರಮನೆಯನ್ನು ಕಾಣ್ತೇವೆ. ಉದಾಹರಣೆಗೆ ಮಕ್ಕಾದ ಹರಂ ಮಸೀದಿಯ ಪಕ್ಕದಲ್ಲೇ ಅರಮನೆ ಇದೆ, ಮದೀನಾದಲ್ಲೂ ಅರಮನೆ ಇದೆ ಮತ್ತು ಎಲ್ಲ ಪವಿತ್ರ ಸ್ಥಳಗಳ ಪಕ್ಕದಲ್ಲೇ ಅರಮನೆ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಯಸಿದ್ದರೆ ಒಂದು ದೊಡ್ಡ ಅರಮನೆಯನ್ನು ಅಥವಾ ಮನೆಯನ್ನು ಕಟ್ಟಬಹುದಾಗಿತ್ತು ಕನಿಷ್ಠ ಪಕ್ಷ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮಗಾಗಿ ಒಂದು ಕೋಣೆಯನ್ನು ಸಿದ್ಧಪಡಿಸಿದರು. ಆಗ ಅವರ ಪತ್ನಿ ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರ್ ಅವರು ಮಾತ್ರ ಅವರ ಪತ್ನಿಯಾಗಿದ್ದರು ಮತ್ತು ಅವರಿಗಾಗಿ ಒಂದು ಕೋಣೆಯನ್ನು ಅವರು ಮಸೀದಿಗೆ ಹೊಂದಿಕೊಂಡಿರುವಂತೆ ಕಟ್ಟಿದರು. ಮತ್ತು ಮುಂದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲೇ ನಿಧನರಾದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಎಲ್ಲಿ ದಫನ ಮಾಡುವುದು ಎಂಬ ಚರ್ಚೆ ಬಂತು. ಆಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾ ಅನ್ಹುರವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ವಚನವನ್ನು ನೆನಪು ಮಾಡಿಕೊಟ್ಟರು. ಅದೇನಂತ ಹೇಳಿದರೆ, ಪ್ರವಾದಿಗಳು ನಿಧನರಾದರೆ ಅವರು ಎಲ್ಲಿ ನಿಧನರಾಗುತ್ತಾರೋ ಅಲ್ಲೇ ಅವರನ್ನು ದಫನ ಮಾಡಲಾಗುತ್ತದೆ. ಈ ಒಂದು ಹದೀಸ್ನ ಆಧಾರದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆಯಿಷಾ ರದಿಯಲ್ಲಾಹು ತಾಲಾ ಅನ್ಹಾರವರ ಕೋಣೆಯಲ್ಲೇ ದಫನ ಮಾಡಲಾಯಿತು. ಅದು ಹಿಂದೆ ಕೋಣೆ ಆಗಿತ್ತು, ಅದನ್ನೇ ಸಮಾಧಿಯನ್ನಾಗಿ ಮಾಡಲಾಯಿತು. ಮುಂದೆ ಮಸೀದಿಯ ವಿಸ್ತರಣೆ ಆಯಿತು. ವಿಸ್ತರಣೆ ಆಗುವಾಗ ಅದು ಮಸೀದಿಗೆ ಹೊಂದಿಕೊಂಡೇ ಇದೆ ಆ ಭಾಗ. ಆದ್ದರಿಂದ ಅದನ್ನು ಮಸೀದಿಯೊಳಗೆ ಸೇರಿಸಲಾಯಿತು. ಮಸೀದಿಯೊಳಗೆ ಸೇರಿಸುವುದು, ಆದರೆ ಮಸೀದಿ ಅದು ಪ್ರಾರ್ಥನಾ ಸ್ಥಳದ ಭಾಗ ಆಗಿರಲಿಲ್ಲ, ಆದರೆ ಮಸೀದಿಯ ಭಾಗ ಆಯಿತು. ಯಾಕೆಂತ ಹೇಳಿದರೆ ವಿಸ್ತರಣೆ ಮಾಡುವಾಗ ಬೇರೆ ಸ್ಥಳ ಇರಲಿಲ್ಲ. ಈ ವಿಸ್ತರಣೆ ನಡೆದದ್ದು ಬಹಳ ನಂತರ, ವಿಶೇಷವಾಗಿ ವಲೀದ್ ಬಿನ್ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಅವರ ಕಾಲದಲ್ಲಿ, ಉಮಯ್ಯದ್ನ ಕಾಲದಲ್ಲಿ. ಇಸ್ಲಾಮಿನ ಇತಿಹಾಸದಲ್ಲಿ ನಾವು ನೋಡುವುದಾದರೆ ಒಂದೊಂದು ಕಾಲದಲ್ಲಿ ಒಂದೊಂದು ವಿಶೇಷತೆ ಇತ್ತು. ಖಲೀಫಾ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಎಂಬ ಒಬ್ಬ ಖಲೀಫಾ ಬಂದರು ಉಮಯ್ಯದ್ನ ಕಾಲದಲ್ಲಿ. ಅವರು ನಿರ್ಮಾಣ ಕಲೆಗೆ ಬಹಳ ಪ್ರಸಿದ್ಧರಾಗಿದ್ದರು. ಇಂದು ನಾವು ನೋಡ್ತಾ ಇರುವಂತಹ ಮಸೀದಿಯ ರೂಪ, ಒಂದು ಮೆಹರಾಬ್, ಒಂದು ಮಿಂಬರ್ ಮತ್ತು ಗೋಳಾಕಾರದ ನಿರ್ಮಾಣಗಳು ಎಲ್ಲವನ್ನೂ ಮಾಡಿದ್ದು ಅವರು. ಮತ್ತು ಅವರು ಮತ್ತು ಅವರ ಮಗ ಅನೇಕ ದೊಡ್ಡ ದೊಡ್ಡ ಮಸೀದಿಗಳನ್ನು ಕಟ್ಟಿದರು ಮತ್ತು ನಿರ್ಮಾಣ ಕಲೆಯಲ್ಲಿ ಭಾಳಷ್ಟು ಸೇವೆಗಳನ್ನು ಮಾಡಿದರು. ಅವರ ಕಾಲದಲ್ಲಿ ಮಸ್ಜಿದ್ ನಬವಿಯ ವಿಸ್ತರಣೆಗೂ ಕೂಡ ಅವರು ಆದೇಶ ಹೊರಡಿಸಿದರು. ಆ ಕಾಲದಲ್ಲಿ ಉಮರ್ ಬಿನ್ ಅಬ್ದುಲ್ ಅಜೀಜ್ ಮುಂದೆ ಒಬ್ಬ ಮಹಾನ್ ನಾಯಕರಾಗಿ ಅವರು ಬೆಳೆದರು. ಉಮರ್ ಬಿನ್ ಅಬ್ದುಲ್ ಅಜೀಜ್ ಆಗ ಮದೀನಾದ ಗವರ್ನರ್ ಆಗಿದ್ದರು. ಹೀಗೆ ತಮ್ಮ ಆಗಿನ ಕಾಲದ ಖಲೀಫಾ ಆದಂತಹ ವಲೀದ್ ಬಿನ್ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಅವರ ಆದೇಶದಂತೆ
ಮತ್ತು ಒಮರ್ ಬಿನ್ ಅಬ್ದುಲ್ ಅಜೀಜ್ರವರ ನೇತೃತ್ವದಲ್ಲಿ ಈ ವಿಸ್ತರಣೆ ನಡೆಯಿತು. ಈ ವಿಸ್ತರಣೆ ನಡೆದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗೋರಿಯನ್ನು ಮಸೀದಿಯ ಒಳಗೆ ಬಂದಂತೆ ಅದಾಯಿತು ವಿಸ್ತರಣೆಯ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಆಗ ಕೆಲವರು ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರೂ ಕೂಡ ಆಗಿದ್ದಂತಹ ಒಬ್ಬ ಮಹಾನ್ ವಿದ್ವಾಂಸ ಸಯೀದ್ ಇಬ್ನ್ ಮುಸಯ್ಯಿಬ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು, ಬೇರೆ ಕಡೆಗೆ ವಿಸ್ತರಣೆ ಮಾಡ್ಬೋದು ಮತ್ತು ಈ ಗೋರಿ ಮಸೀದಿಗೆ ಒಳಗೆ ಬರದಂತೆ ವಿಸ್ತರಣೆ ಮಾಡಬೇಕು ಎಂದು ಅವರು ಆಕ್ಷೇಪಣೆ ವ್ಯಕ್ತಪಡಿಸಿದರು. ಆದರೂ ಕೂಡ ಖಲೀಫಾರ ತೀರ್ಮಾನ ಅದರಂತೆ ಅದು ಮಸೀದಿಗೆ ಹೊಂದಿಕೊಂಡಿದ್ದರೂ ಕೂಡ ಪ್ರಾರ್ಥನಾ ಸ್ಥಳದ ಭಾಗವಾಗಿರದಂತೆ ಆ ಮಸೀದಿಯನ್ನು ವಿಸ್ತರಣೆ ಮಾಡಲಾಯಿತು. ಆದರೆ ಆ ಮಸೀದಿಯ ಅಲ್ಲೇ ಪಕ್ಕದಲ್ಲೇ ತಮಗೆಲ್ಲರಿಗೂ ಗೊತ್ತಿದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗೋರಿ ಕೂಡ ಅಲ್ಲೇ ಇದೆ. ಅಲ್ಲಿ 3 ಜನರ ಗೋರಿ ಇದೆ. ಅಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ದಫನರಾಗಿದ್ದಾರೆ. ಅವರ ಬಲಭಾಗದಲ್ಲಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರು ದಫನರಾಗಿದ್ದಾರೆ. ಅವರ ಬಲಭಾಗದಲ್ಲಿ ಒಮರ್ ರದಿಯಲ್ಲಾಹು ತಆಲಾ ಅನ್ಹುರವರು ದಫನರಾಗಿದ್ದಾರೆ. ಹೀಗೆ ನಾವು ಇಂದು ಮದೀನಾಕ್ಕೆ ಹೋದರೆ 3 ಗೋರಿಗಳು ಒಂದೇ ಭಾಗದಲ್ಲಿರುವುದನ್ನು ಕಾಣ್ತೇವೆ. ಆದರೆ ಆ 3 ಗೋರಿಗಳನ್ನು ಕೂಡ ಅದು ಒಂದೇ ಭಾಗದಲ್ಲಿದ್ದರೂ ಕೂಡ ಅದು ಪ್ರಾರ್ಥನಾ ಸ್ಥಳದ ಭಾಗವಾಗಿಲ್ಲ. ಆ ರೀತಿ ಅದನ್ನು ವಿಸ್ತರಣೆ ಮಾಡಲಾಗಿದೆ. ಈ ರೀತಿ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಏಕೆಂತ ಹೇಳಿದರೆ ಆಗಿನ ಕಾಲದ ವಿದ್ವಾಂಸರು ಗೋರಿಗಳು ಮಸೀದಿಯ ಒಳಗೆ ಇರಬಾರದು ಎಂಬ ಎಚ್ಚರಿಕೆಯನ್ನು ವಹಿಸಲು ಹೇಳಿದ್ದರು. ಹೀಗೆ ವಿಸ್ತರಣೆಯ ಸಂದರ್ಭದಲ್ಲಿ ಮಸೀದಿಯೊಳಗೆ ಗೋರಿ ಬಂದಂತಹ ಉದಾಹರಣೆಗಳು ಬೇರೆ ಕಡೆಗಳಲ್ಲಿಯೂ ನಮಗೆ ಕಾಣಬಹುದು. ಉದಾಹರಣೆಗೆ ಉಮಯ್ಯದ್ ಮಸೀದಿ, ಅದು ಕೂಡ ವಲೀದ್ ಇಬ್ನ್ ಅಬ್ದುಲ್ ಮಲಿಕ್ ಬಿನ್ ಮರ್ವಾನ್ ಅವರ ಕಾಲದಲ್ಲಿ ಅದರ ವಿಸ್ತರಣೆ ನಡೆಯಿತು. ಅನೇಕ ಮಸೀದಿಗಳ ವಿಸ್ತರಣೆ ನಡೆಯಿತು. ಮತ್ತು ಆಗಿನ ಕಾಲದ ಅತ್ಯಂತ ದೊಡ್ಡ ಮಸೀದಿ ಅಂತ ಹೇಳಿದರೆ ಅದು ದಮಾಸ್ಕಸ್ನ ಉಮಯ್ಯದ್ ಮಸೀದಿಯಾಗಿತ್ತು. ಮಕ್ಕಾ ಮದೀನಾದ ಮಸೀದಿಗಿಂತಲೂ ಬಹಳ ದೊಡ್ಡ ಮಸೀದಿ. ಯಾಕೆಂತ ಹೇಳಿದರೆ ಉಮಯ್ಯದ್ ಸಾಮ್ರಾಜ್ಯದ ರಾಜಧಾನಿ ಡಮಾಸ್ಕಸ್ ಆಗಿತ್ತು ಮತ್ತು ಡಮಾಸ್ಕಸ್ನ ಉಮಯ್ಯದ್ ಮಸೀದಿ ಅದು ಆಗಿನ ಕಾಲದ ಅತ್ಯಂತ ದೊಡ್ಡ ಮಸೀದಿಯಾಗಿತ್ತು. ಹೀಗೆ ಮತ್ತು ಅನಂತರ ಸ್ಪೇನ್ನಲ್ಲಿ ಬಂದಂತಹ ಕಾರ್ಡೋವಾದ ಮಸೀದಿ ಅದು ಅದಕ್ಕಿಂತ ದೊಡ್ಡ ಮಸೀದಿ ಆಯಿತು. ಹೀಗೆ ಕಾರ್ಡೋವಾದ ಮಸೀದಿಯನ್ನು ಈಗಲೂ ಕೂಡ ಅದರ ಸೌಂದರ್ಯ ಮತ್ತು ಅದರಲ್ಲಿ ಮಾಡಿದಂತಹ ಕೆತ್ತನೆಗಳು ಅದನ್ನೆಲ್ಲವನ್ನು ಕೂಡ ಮದೀನಾದ ಈಗಿನ ಮಸೀದಿಯಲ್ಲೇ ಅಳವಡಿಸಲಾಗಿದೆ. ಅದನ್ನು ಕಾಣ್ಬೋದು ನೀವು. ಕಾರ್ಡೋವಾದ ಮಸೀದಿ ಈಗ ಇರುವಂತಹ ಮಸೀದಿ ಅದನ್ನು ಈಗ ಚರ್ಚ್ ಆಗಿ ಪರಿವರ್ತಿಸಲಾಗಿದೆ. ಅದರ ಅದೇ ಆಕಾರವನ್ನು ಮದೀನಾದಲ್ಲಿ ಬಳಸಲಾಗಿರುವುದನ್ನು ನೀವು ಈಗಿನ ಕಾಲದಲ್ಲಿ ಕಾಣಬಹುದು. ಹೀಗೆ ಮಸ್ಜಿದ್ ಉಮಯ್ಯದ್ ಡಮಾಸ್ಕಸ್ನಲ್ಲಿರುವಂತಹ ಮಸೀದಿ ಅದರ ವಿಸ್ತರಣೆ ನಡೆದಾಗ ಹೊರಗೆ ಯಹಿಯಾ ಅಲೈಹಿಸ್ಸಲಾಂ ಅಥವಾ ಜಾನ್ ದ ಬ್ಯಾಪ್ಟಿಸ್ಟ್ ಅವರ ಗೋರಿ ಇತ್ತು. ಅದು ಮಸೀದಿಯ ಒಳಗೆ ಬಂತು. ಅನಂತರ ಮಮ್ಲೂಕ್ ಆಡಳಿತಗಾರರು ಬಂದರು. ಅವರು ಕೂಡ ಸುನ್ನಿ ಆಡಳಿತಗಾರರು. ಅವರು ಕೂಡ ಗೋರಿಯನ್ನೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ಟುವಂತಹ ಒಂದು ಕ್ರಮವನ್ನು ಕೈಗೊಂಡರು. ಮತ್ತು ಇದೆಲ್ಲವೂ ಕೂಡ ವಿದ್ವಾಂಸರು ಆಕ್ಷೇಪ ವ್ಯಕ್ತಪಡಿಸಿದಂತಹ ಕ್ರಮಗಳಾಗಿತ್ತು. ಆದರೂ ಕೂಡ ಗೋರಿಗಳನ್ನು ಎತ್ತರಿಸಿ ಕಟ್ಟಲಾಯಿತು. ಹೀಗೆ ಇವತ್ತು ಕೂಡ ನೀವು ಉಮಯ್ಯದ್ ಮಸೀದಿಗೆ ಹೋದರೆ ಅಲ್ಲಿ ಯಹಿಯಾ ಅಲೈಹಿಸ್ಸಲಾಂ ಅವರ ಗೋರಿಯನ್ನು ಮಸೀದಿಯ ಮಧ್ಯಭಾಗದಲ್ಲಿ ಕಾಣಬಹುದು. ಅದನ್ನು ಯಹಿಯಾ ಅಲೈಹಿಸ್ಸಲಾಮರನ್ನು ಕ್ರೈಸ್ತರು ಜಾನ್ ದ ಬ್ಯಾಪ್ಟಿಸ್ಟ್ ಎಂದು ಹೇಳುತ್ತಾರೆ ಮತ್ತು ಯೇಸು ಕ್ರಿಸ್ತರಿಗೆ ಅವರು ದೀಕ್ಷೆ ಕೊಟ್ಟರು ಎಂದು ಹೇಳುತ್ತಾರೆ. ಅದು ಮಸೀದಿಯ ಮಧ್ಯಭಾಗದಲ್ಲಿದೆ. ಇದು ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮಸೀದಿಯ ವಿಸ್ತರಣೆಯ ಸಂದರ್ಭದಲ್ಲಿ ಅವರ ಗೋರಿ ಆ ಕಾರಣದಿಂದಾಗಿ ನಾವು ಇಂದು ಯಾವ ಪ್ರದೇಶದಲ್ಲಿ ಅವರ ಗೋರಿಯನ್ನು ಕಾಣ್ತಾ ಇದ್ದೇವೋ ಅಲ್ಲಿ ಬಂತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮದೀನಾ ಜೀವನದ ಆರಂಭ ಕಾಲದಲ್ಲಿ ಮಾಡಿದಂತಹ ಮತ್ತೊಂದು ಕ್ರಮ ಅಂತ ಹೇಳಿದರೆ ಅದಾನ್ ಕರೆಯ ಆರಂಭ. ಮಸೀದಿಗೆ ಕರೆ ಕೊಡಬೇಕಲ್ಲ, ನಮಾಜಿಗೆ ಕರೆ ಕೊಡಬೇಕು. ಅದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಆಗ ಬೇರೆ ಬೇರೆ ಸಲಹೆಗಳು ಬಂತು. ಕೆಲವರು ಹೇಳಿದರು ಕ್ರೈಸ್ತರಂತೆ ಗಂಟೆ ಬಾರಿಸಿದರೆ ಹೇಗೆ, ಮತ್ತೆ ಕೆಲವರು ಹೇಳಿದರು ಪ್ರಾಣಿಯ ಕೊಂಬು, ಯಹೂದಿಗಳು ಅದನ್ನು ಬಳಸಿ ಊದ್ತಾ ಇದ್ರು, ಅದನ್ನು ಅವರು ಶೋಫರ್ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಜಿಂಕೆಯ ಕೊಂಬು ಅದನ್ನು ಊದುತ್ತಾರೆ ಮತ್ತು ಆ ಮೂಲಕ ಪ್ರಾರ್ಥನೆಗೆ ಕರೆ ಕೊಡುತ್ತಾರೆ. ಅದು ಮಾಡಿದರೆ ಹೇಗೆ ಎಂದು ಕೆಲವರು ಸಲಹೆ ಕೊಟ್ಟರು. ಇನ್ನು 3ನೇ ಸಲಹೆ ಏನು ಬಂತು ಅಂತ ಹೇಳಿದರೆ ಬೆಂಕಿ ಉರಿಸಿದರೆ ಹೇಗೆ. ಬೆಂಕಿ ಉರಿಸಿದರೆ ಜನ ಹೊಗೆ ಆಡ್ತಾ ಇರ್ತದೆ, ಬೆಂಕಿಯ ಮೇಲೆ ಇರ್ತದೆ, ಆಗ ಇನ್ನು ಪ್ರಾರ್ಥನೆಯ ಸಮಯ ಬಂತು ಎಂದು ಜನರಿಗೆ ಗೊತ್ತಾಗ್ತದೆ ಎಂದು ಜನರು ಸಲಹೆಗಳನ್ನು ಕೊಟ್ಟರು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಅನುಕರಣೆಯನ್ನು ಇಷ್ಟಪಡಲಿಲ್ಲ ಮತ್ತು ಆ ಸಭೆಯನ್ನು ಅಂದೇ ರದ್ದುಗೊಳಿಸಲಾಯಿತು ಮತ್ತು ಮುಂದೂಡಲಾಯಿತು. ಕೊನೆಗೆ ಅಂದು ರಾತ್ರಿ ಒಬ್ಬರು ಸಹಾಬಿ ಅಬ್ದುಲ್ಲಾ ಇಬ್ನ್ ಝೇದ್ ಅಲ್ ಅನ್ಸಾರಿ ಅವರು ಒಂದು ಕನಸನ್ನು ಕಂಡರು. ಆ ಕನಸಿನಲ್ಲಿ ಈಗ ಯಾವ ಅದಾನ್ ಕೊಡಲಾಗುತ್ತದೋ ಆ ಕನಸನ್ನು ಅವರು ಕಂಡರು. ಅದಾನ್ನಲ್ಲಿ ಆ ವಚನಗಳನ್ನು ಕಂಡರು.
ಈಗಿನ ಅಜಾನ್ನ ವಚನಗಳು ನಿಮಗೆ ಗೊತ್ತೇ ಇದೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹನೇ ಮಹಾನನು, ಅಲ್ಲಾಹನೇ ಮಹಾನನು. ಅಷ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ದೇವನಿಲ್ಲದೆ ಮತ್ತಾರೂ ಆರಾಧ್ಯನಿಲ್ಲ ಎಂದು ನಾನು ಸಾಕ್ಷ್ಯ ನುಡಿಯುತ್ತೇನೆ. ಅಷ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್, ಪ್ರವಾದಿ ಮೊಹಮ್ಮದರು ಅಲ್ಲಾಹನ ಪ್ರವಾದಿಯಾಗಿದ್ದಾರೆ ಎಂದು ನಾನು ಸಾಕ್ಷ್ಯ ನುಡಿಯುತ್ತೇನೆ. ಹಯ್ಯ ಅಲ ಸಲಾಹ್, ನೀವು ನಮಾಜಿನೆಡೆಗೆ ಬನ್ನಿರಿ. ಹಯ್ಯ ಅಲಲ್ ಫಲಾಹ್, ನೀವು ವಿಜಯದ ಕಡೆಗೆ ಬನ್ನಿರಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹನೇ ಮಹಾನನು, ಅಲ್ಲಾಹನೇ ಮಹಾನನು. ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನಲ್ಲದೆ ಬೇರೆ ಆರಾಧ್ಯನಿಲ್ಲ. ಇದು ಅದಾನ್ನ ವಚನಗಳು. ಈ ವಚನಗಳನ್ನು ಅಬ್ದುಲ್ಲಾ ಇಬ್ನ್ ಝೈದ್ ಅಲ್ ಅನ್ಸಾರಿ ಅವರು ತಮ್ಮ ಕನಸಿನಲ್ಲಿ ಕಂಡರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದು ನಿಜಗನಸಾಗಿದೆ. ಇದು ಅನೇಕ ಹದೀಸ್ಗಳಲ್ಲಿ ಗ್ರಂಥಗಳಲ್ಲಿ ಪ್ರಸ್ತಾವಿಸಲ್ಪಟ್ಟಂತಹ ಒಂದು ಹದೀಸ್. ಇದರ ಆಧಾರದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಚನಗಳನ್ನು ದೃಢೀಕರಿಸಿದ ಕಾರಣಕ್ಕಾಗಿ ಇದನ್ನು ಅದಾನ್ ಆಗಿ ಜಾರಿಗೊಳಿಸಲಾಯಿತು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಲಾಲ್ ಬಿನ್ ರಬಾಹ್ ರದಿಯಲ್ಲಾಹು ತಆಲಾ ಅನ್ಹು ಅವರಿಗೆ ಇದನ್ನು ಕಲಿಸಿಕೊಡಲು ಹೇಳಿದರು ಮತ್ತು ಅವರಿಗೆ ಅದಾನ್ ಘೋಷಿಸಲು ಹೇಳಿದರು. ಹೀಗೆ ಮೊದಲ ಅದಾನ್ ಕೊಟ್ಟದ್ದು ಯಾರು? ಮೆಲುದನಿಯಲ್ಲಿ ಹೇಳಿದ್ದು ಅಬ್ದುಲ್ಲಾ ಇಬ್ನ್ ಝೈದ್ ಮತ್ತು ಅದನ್ನು ಉಚ್ಚಸ್ವರದಲ್ಲಿ ಹೇಳಿದ್ದು ಬಿಲಾಲ್ ಇಬ್ನ್ ರಬಾಹ್. ಹೀಗೆ ಬಿಲಾಲ್ ರದಿಯಲ್ಲಾಹು ತಆಲಾ ಅನ್ಹುರವರು ಅದಾನ್ ಕರೆಯನ್ನು ಮೊಳಗಿಸಿದಾಗ ಅದನ್ನು ದೂರದಿಂದಲೇ ಕೇಳಿದಂತಹ ಉಮರ್ ಬಿನ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ತಆಲಾ ಅನ್ಹು ಓಡೋಡಿ ಮಸೀದಿಗೆ ಬಂದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೇಳಿದರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ, ನಾನೂ ಕೂಡ ಇದೇ ಪದಗಳನ್ನು ನನ್ನ ಕನಸಿನಲ್ಲಿ ಕಂಡಿದ್ದೇನೆ ಎಂದು ಹೇಳಿದರು. ಈಗ ಹೀಗೆ ಎರಡು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು ಈ ಪದಗಳನ್ನು ದೃಢೀಕರಿಸಿದರು, ಈ ಪದಗಳ ಬಗ್ಗೆ ಪ್ರಸ್ತಾವ ಮಾಡಿದರು ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ನಿಜವಾದ ಕನಸಾಗಿದೆ ಎಂದು ದೃಢೀಕರಿಸಿದರು. ಈ ದೃಢೀಕರಣದ ಆಧಾರದಲ್ಲಿ ಈ ಅದಾನ್ ಕರೆಯನ್ನು ದೃಢೀಕರಿಸಲಾಯಿತು. ಇಸ್ಲಾಮಿ ಶರೀಯತ್ ಯಾವಾಗಲೂ ಕೂಡ ಕನಸಿನ ಆಧಾರದಲ್ಲಿ ನಡೆಯುವುದಿಲ್ಲ. ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದೃಢೀಕರಣ ಒಂದು ಶರೀಯತ್ತನ್ನು ಜಾರಿಗೊಳಿಸಲು, ಒಂದು ನಿಯಮವನ್ನು ಜಾರಿಗೊಳಿಸಲು ಸಾಕಾಗುತ್ತದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದೃಢೀಕರಣದ ಆಧಾರದಲ್ಲಿ ಅದಾನ್ ಕರೆಯನ್ನು ಜಾರಿಗೊಳಿಸಲಾಯಿತು. ಹೀಗೆ ನಾವು ನೋಡುವುದಾದರೆ ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಂಭ ಕಾಲದಲ್ಲಿ ಮಾಡಿದಂತಹ ಕೆಲವು ಕೆಲಸಗಳು. ಮದೀನಾಕ್ಕೆ ತಲುಪಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಾಯ 53ನೇ ಪ್ರಾಯವಾಗಿತ್ತು. ಅವರು ಬದುಕಿದ್ದು 63 ವರ್ಷ. ಆದ್ದರಿಂದ ಮದೀನಾದಲ್ಲಿ ಇದ್ದದ್ದು ಕೇವಲ 10 ವರ್ಷ. ಹೀಗೆ ನಾವು 53 ವರ್ಷಗಳ ಅವರ ಜೀವನವನ್ನು ಈ ನಮ್ಮ ಸರಣಿಗಳಲ್ಲಿ ಪ್ರಸ್ತಾವಿಸಿದ್ದೇವೆ. ಇನ್ನುಳಿದಿರುವುದು 10 ವರ್ಷ ಮಾತ್ರ. ಆದರೆ ಈ 53ನೇ ವರ್ಷ ಅಂತ ಹೇಳುವಾಗ ಅವರಿಗೆ ಪ್ರವಾದಿತ್ವ ಸಿಗುವಾಗಲೇ 40ನೇ ಪ್ರಾಯವಾಗಿತ್ತು. ಆದ್ದರಿಂದ ಈ 53 ವರ್ಷವರೆಗಿನ ವಿವರಗಳಿಗಿಂತ ಹೆಚ್ಚು ವಿವರಗಳು ಕೊನೆಯ 10 ವರ್ಷಗಳಲ್ಲಿದೆ. ಅದು ಬಹಳ ಮುಖ್ಯವಾದಂತಹ ಅಂಶಗಳಾಗಿವೆ. ಆದ್ದರಿಂದ ನಾವು ಈ ಮದೀನಾ ಜೀವನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಏನೆಲ್ಲ ಸಂಭವಿಸಿತು ಎಂಬುದನ್ನು ಮುಂದಿನ ಸರಣಿಗಳಲ್ಲಿ ಕಾಣುತ್ತೇವೆ. ಇಲ್ಲಿ ಮತ್ತೊಂದು ವಿಷಯ ನಾವು ಗಮನಿಸಬೇಕಾದ್ದು ಯಾವುದು ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಶರೀಯತ್ ನಿಯಮಗಳನ್ನು, ಇಸ್ಲಾಮಿನ ನಿಯಮಗಳನ್ನು ಜಾರಿಗೊಳಿಸಲಿಕ್ಕೆ ಹಂತ ಹಂತವಾದ ಒಂದು ಕ್ರಮವನ್ನು ಅನುಸರಿಸಲಾಯಿತು. ಉದಾಹರಣೆಗೆ ಮದ್ಯಪಾನ ನಿಷೇಧ ಅದನ್ನು ಇದ್ದಕ್ಕಿದ್ದಂತೆ ಮಾಡಲಾಗಲಿಲ್ಲ. ಬದಲಾಗಿ 3 ಆದೇಶಗಳು ಬಂತು. ಆ 3 ಆದೇಶಗಳ ನಂತರ ಅದರ ವಿವರಗಳನ್ನು ನಾವು ಹಿಂದಿನ ಯಾವುದೋ ಸರಣಿಯಲ್ಲಿ ಹೇಳಿದ್ದು ನಮಗೆ ನೆನಪಿದೆ. ಆದ್ದರಿಂದ ಮೊದಲು ಒಂದು ಆದೇಶ ಬಂತು, ಅನಂತರ ಒಂದು ಆದೇಶ ಬಂತು ಮತ್ತು 3ನೇ ಆದೇಶದಲ್ಲಿ ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮ್ ರಿಜ್ಸುಮ್ ಮಿನ್ ಅಮಲಿ ಶೈತಾನ್ ಫಜ್ತನಿಬೂ, ಮತ್ತು ಮದ್ಯಪಾನ ಸೇರಿದಂತೆ ಇತರ ಅನೇಕ ಕ್ರಮಗಳು ಇದೆಲ್ಲವೂ ಕೂಡ ಶೈತಾನನ ಪ್ರಲೋಭನೆಗಳಾಗಿವೆ. ಆದ್ದರಿಂದ ಅದನ್ನು ಸಂಪೂರ್ಣವಾಗಿ ವರ್ಜಿಸಿರಿ ಎಂಬಂತಹ ಬೋಧನೆ ಬಂತು. ಆ ಮೂಲಕ ನಿಯಮವನ್ನು ಜಾರಿಗೊಳಿಸಲಾಯಿತು. ಆದರೆ ಇಂದು ಯಾರಾದರೊಬ್ಬ ಇಸ್ಲಾಂ ಸ್ವೀಕರಿಸಿದರೆ ಹಂತ ಹಂತವಾಗಿ ಅದನ್ನು ಅವರ ಮೇಲೆ ಜಾರಿಗೊಳಿಸಲಾಗುವುದಿಲ್ಲ. ಬದಲಾಗಿ ವಿನಾಯಿತಿ ಕೊಡಲಾಗುತ್ತದೆ. ಉದಾಹರಣೆಗೆ ಒಬ್ಬನಿಗೆ ಇಸ್ಲಾಂ ಸ್ವೀಕರಿಸಿದ್ದಾನೆ, ಅವನಿಗೆ ಪ್ರಾರ್ಥನೆ ಮಾಡಲು ಫಾತಿಹಾ ಓದಲು ಬರುವುದಿಲ್ಲ. ಆದ್ದರಿಂದ ಫಾತಿಹಾ ಓದದೆಯೂ ಕೂಡ ಅವನು ಪ್ರಾರ್ಥನೆಗೆ ನಿಲ್ಲಬಹುದು. ಆದರೆ ಆದಷ್ಟು ಬೇಗ ಕಲಿಯಬೇಕು. ಆದರೆ ವಿನಾಯಿತಿ ನೀಡಲಾಗುತ್ತದೆ ವಿನಃ ನಿಯಮಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದಿಲ್ಲ. ನಿಯಮಗಳು ಅವನಿಗೆ ಅನ್ವಯವಾಗುತ್ತದೆ. ಯಾಕೆಂತ ಹೇಳಿದರೆ ಇಸ್ಲಾಮೀ ಸಮಾಜದ ಇಡೀ ವಿಶ್ವದಲ್ಲಿ ಈಗ ಅಸ್ತಿತ್ವದಲ್ಲಿದೆ. ಆಗ ಇಸ್ಲಾಮೀ ಸಮಾಜ ಅಸ್ತಿತ್ವದಲ್ಲಿರಲಿಲ್ಲ. ಆದ್ದರಿಂದ ಹಂತ ಹಂತವಾಗಿ ನಿಯಮಗಳನ್ನು ಜಾರಿಗೊಳಿಸಲಾಯಿತು. ನಾವಿನ್ನು ಮುಂದಿನ ಸರಣಿಯಲ್ಲಿ ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.